ನಮಸ್ಕಾರ ಎಲ್ಲರಿಗೂ. ₹8,000 ಬಿಸ್ನೆಸ್ ಲೋನ್ ತೊಗೊಂಡು ಒಬ್ಬರು ಲೇಡಿ ಅವರ ಮನೆಯಿಂದನೇ ಒಂದು ಬಿಸ್ನೆಸ್‌ನ ಶುರು ಮಾಡ್ತಾರೆ. ಜಸ್ಟ್ ಅವರ ಮನೆ ಖರ್ಚಿಗೆ ಹೆಲ್ಪ್ ಆಗಲಿ ಅಂತ. ಈ ಬಿಸ್ನೆಸ್ಸು ಇವತ್ತು 900 ಕೋಟಿವರೆಗೂ ಬೆಳೆದು ನಿಂತಿದೆ. 300 ಕೋಟಿ ಗ್ಲೋಬಲ್ ಇನ್ವೆಸ್ಟರ್ಸಿಂದ ಫಂಡ್ ಕೂಡ ರೇಸ್ ಮಾಡಿದೆ. ಸುಮಾರು ವರ್ಷಗಳ ಕಾಲ ಈ ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಆದರೆ ಫೈನಾನ್ಷಿಯಲ್ ಇಯರ್ 24ರಲ್ಲಿ 95.5 ಕ್ರೋರ್ಸ್ ಲಾಸ್‌ನ ಇವರು ಅನುಭವಿಸ್ತಾರೆ. 400 ಕೋಟಿ ಅನ್‌ಸೋಲ್ಡ್ ಇನ್ವೆಂಟರಿ ಇವ್ರ ಹತ್ರ ಉಳ್ಕೊಳ್ಳುತ್ತೆ. ನಾನು ಮಾತಾಡ್ತಾ ಇರೋ ಬ್ರ್ಯಾಂಡ್‌ನ ಹೆಸರು ಬೀಬಾ. ಯಾಕೆ ಇವರು ಈ ಒಂದು ಪ್ರಾಬ್ಲಮ್‌ಗೆ ಸಿಕ್ಕಾಕೊಂಡ್ರು? ಇದರಿಂದ ಇವರು ಹೊರಗೆ ಬರ್ಲಿಕ್ಕೆ ಆಯ್ತೋ ಇಲ್ವೋ? ನೋಡೋಣ ಬನ್ನಿ. ಬೀಬಾ ಈ ಒಂದು ಪ್ರಾಬ್ಲಮಿಂದ ಯಾವ ರೀತಿ ಹೊರಗಡೆ ಬರ್ತಾರೆ ಅಥವಾ ಬರ್ತಾರೋ ಬರೋದಿಲ್ವೋ ಅಂತ ಮುಂದೆ ನೋಡೋಣ. ಆದರೆ ಈಗ ಬೀಬಾದ ಕಂಪ್ಲೀಟ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದರ ಫೌಂಡರ್ ಬಂದು ಮೀನಾ ಬಿಂದರ್. ಇವರು ಡೆಲ್ಲಿಲೇ ಬೆಳೆದಿರ್ತಾರೆ. ಅಲ್ಲೇ ಗ್ರ್ಯಾಜುಯೇಷನ್ ಮುಗಿಸಿರ್ತಾರೆ ಫ್ರಮ್ ಒನ್ ಆಫ್ ದ ಫೇಮಸ್ ಪ್ರೆಸ್ಟೀಜಿಯಸ್ ಡೆಲ್ಲಿ ಯೂನಿವರ್ಸಿಟಿ ಕಾಲೇಜಿಂದ. 20 ವರ್ಷದಲ್ಲಿ ಇವರಿಗೆ ಮದುವೆ ಆಗಿರುತ್ತೆ. ಇಬ್ಬರು ಮಕ್ಕಳಿರ್ತಾರೆ. ಇವರಿಗೆ ಮುಂಚೆಯಿಂದನೂ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ. ಇನಿಷಿಯಲ್ ಡೇಸಲ್ಲಿ ಆಸ್ ಅ ಹೌಸ್ ವೈಫ್ ಇವರಿಗೆ ಟೈಮ್ ಸಿಕ್ಕಿರಲ್ಲ ಈ ಒಂದು ಅವರ ಪ್ಯಾಷನ್ನ ಪರ್ಸ್ಯೂ ಮಾಡಲಿಕ್ಕೆ. ಬಟ್ ಅವರ ಮಕ್ಕಳುಗಳು ದೊಡ್ಡವರಾಗಿ ಹಾಸ್ಟೆಲ್ಗಳಿಗೆ ಹೋದ್ಮೇಲೆ ಇವರಿಗೆ ಸಾಕಷ್ಟು ಟೈಮ್ ಸಿಗುತ್ತೆ ಇವರ ಪ್ಯಾಷನ್ನ ಪರ್ಸ್ಯೂ ಮಾಡಲಿಕ್ಕೆ. ಸೊ ಇವರು ಡಿಸೈಡ್ ಮಾಡ್ತಾರೆ, ನಾನು ನನ್ನ ಪ್ಯಾಷನ್ನ ಪರ್ಸ್ಯೂ ಮಾಡ್ತೀನಿ ಅಂತ ಅಟ್ ದ ಏಜ್ ಆಫ್ 39. ಇವರಿಗೆ ಫಾರ್ಮಲ್ ಡಿಸೈನ್ ಟ್ರೈನಿಂಗ್ ಆಗಲಿ, ಒಂದು ಬಿಸ್ನೆಸ್ ಎಕ್ಸ್ಪೀರಿಯೆನ್ಸ್ ಆಗಲಿ ಏನೂ ಇರಲ್ಲ. ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಆಗ ಇವರಿಗೆ ಈ ವಿಷನೂ ಇರಲ್ಲ, ನಾನು ಬೀಬಾನ ಇಷ್ಟು ದೊಡ್ಡದಾಗಿ ಇಷ್ಟು ದೊಡ್ಡ ಕಂಪ್ನಿಯಾಗಿ ಬೆಳೆಸ್ತೀನಿ ಅಂತ. ಆ್ಯಸ್ ಅ ಹೌಸ್ ವೈಫ್ ಶಿ ಡಿಸೈಡ್ಸ್ ದಟ್ ನನಗೊಂದು ಪಾಕೆಟ್ ಮನಿ ಅಥವಾ ಮನೆ ಖರ್ಚಿಗೆ ಒಂದು ಬಿಸ್ನೆಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿರ್ತಾರೆ. ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಅವರ ಹಸ್ಬೆಂಡ್ 8,000 ಬ್ಯಾಂಕ್ ಲೋನು ಕೂಡ ಕೊಡಿಸಿರ್ತಾರೆ ಮೀನಾ ಬಿಂದರ್ ಅವರಿಗೆ. ಇದರಿಂದ ಇವರು ಒಬ್ಬರು ಟೈಲರ್ನ ಹೈರ್ ಮಾಡ್ತಾರೆ, ಫ್ಯಾಬ್ರಿಕ್ನ ತರ್ತಾರೆ. ಅವರ ಮೊದಲನೇ ಡಿಸೈನ್ ಬ್ಲಾಕ್ ಪ್ರಿಂಟೆಡ್ ಸಲ್ವಾರ್ ಸೂಟ್ಸ್ನು ಕೂಡ ಡಿಸೈನ್ ಮಾಡ್ತಾರೆ. ಇದನ್ನು ಡಿಸ್ಪ್ಲೇ ಮಾಡ್ತಾರೆ ಅವರ ಕ್ಲೋಸ್ ಫ್ರೆಂಡ್ಸ್ಗಳಿಗೆ. ಅವ್ರುಗಳಿಗೆ ತುಂಬಾ ಇಷ್ಟ ಆಗಿ ಮೊದಲನೇ ದಿವಸನೇ ಎಲ್ಲ ಸೋಲ್ಡ್ ಔಟ್ ಆಗುತ್ತೆ. ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬೇಸಿಕ್ ಫಾರ್ ಸಿಂಪಲ್ 3 ರೀಸನ್ಸ್‌ಗೆ. ಇವರ ಡಿಸೈನ್ ತುಂಬಾ ಫ್ರೆಶ್ ಆಗಿರುತ್ತೆ ಮಾರ್ಕೆಟಲ್ಲಿ. ಎರಡನೇದು ಅಫೋರ್ಡಬಲ್ ಆಗಿರುತ್ತೆ. ಮೂರನೇದು ಇಟ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ಇಂಡಿಯನ್ನೆಸ್ ಇದರಲ್ಲಿ ತುಳ್ಕಾಡ್ತಾ ಇರುತ್ತೆ. ಹೀಗಾಗಿ ಇವರ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಸೇಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇವರ ಮೊದಲನೇ ಬ್ರೇಕ್ ಥ್ರೂ ಸಿಗುತ್ತೆ ಇವರಿಗೆ. ಬೆಂಜರ್ ಅನ್ನೋ ಒಂದು ಫ್ಯಾಷನ್ ಸ್ಟೋರ್ ಇನ್ ಮುಂಬೈ ಇವರ ಪ್ರಾಡಕ್ಟ್ನ ಇಡೋದಕ್ಕೆ ರೆಡಿ ಆಗ್ತಾರೆ. ಬೇಸಿಕಲಿ ಅವರು ಅಪ್ರೋಚ್ ಮಾಡ್ತಾರೆ ಇವ್ರನ್ನ. ಸೊ ಈ ಒಂದು ಟ್ರಾನ್ಸಾಕ್ಷನ್ಗೆ ಇವ್ರು ತಮ್ಮ ಡಿಸೈನ್ಗೆ ಒಂದು ಹೆಸರಿಡಬೇಕಾಗತ್ತೆ. ಆಗ ಇವರು ಇದಕ್ಕೆ ಬೀಬಾ ಅಂತ ಹೆಸರಿಡ್ತಾರೆ. ಬೀಬಾ ಅಂತಂದರೆ ಪಂಜಾಬಿಲಿ ಇಟ್ಸ್ ಬೇಸಿಕಲಿ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಗರ್ಲ್ ಅಂತ. ಸೊ ಇಲ್ಲಿಂದ ಬೀಬಾದ ಜರ್ನಿ ಶುರು ಆಗುತ್ತೆ. ಮೀನಾ ಬಿಂದ್ರಾ ಅವ್ರಿಗೆ ಬೀಬಾನ ಒಂದು ದೊಡ್ಡ ಕಂಪ್ನಿಯಾಗಿ ಬೆಳೆಸೋ ಪ್ಲ್ಯಾನ್ ಅಂತ ಏನೂ ಇರೋದಿಲ್ಲ. ಆದರೂ ಕೂಡ ಇವತ್ತು ಬೀಬಾ ಇಷ್ಟು ದೊಡ್ಡ ಕಂಪ್ನಿಯಾಗಿ ಬೆಳೆದು ನಿಂತಿದೆ. ಹೆಂಗಾಯ್ತು ಇದೆಲ್ಲ? ಇದನ್ನು ತಿಳ್ಕೋಬೇಕು ಅಂತಂದರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಬೀಬಾ ಶುರು ಆಗೋದು 1988ಅಲ್ಲಿ. 90ಸಲ್ಲಿ 2000ವರೆಗೂ ಇಂಡಿಯಾದಲ್ಲಿ ಯಾವುದೇ ಒಂದು ವುಮೆನ್ನು ಎಥ್ನಿಕ್ ವೇರ್ ಅಥವಾ ಒಂದು ಸಲ್ವಾರ್ ಕಮೀಸ್‌ನ ಹಾಕೊಬೇಕು ಅಂತಂದರೆ ಒಂದು ದೊಡ್ಡ ಪ್ರೊಸೆಸ್‌ನ ಫಾಲೋ ಮಾಡಬೇಕಿತ್ತು. ಏನಿದು? ಬೇಸಿಕಲಿ ಫಸ್ಟ್ ಹೋಗಿ ಫ್ಯಾಬ್ರಿಕ್ ಹುಡುಕು, ಒಂದೊಳ್ಳೆ ಟೇಲರ್ ಹುಡುಕು, ಅವನ ಹತ್ರ ಒಂದು ಫಿಟ್ಟಿಂಗ್ ಅಗ್ರಿ ಆಗು, ಅವನು ಹೊಲ್ದು ಕೊಡೋವರೆಗೂ ಕಾಯಿ, ಆಮೇಲೆ ಏನು ಫಿಟ್ಟಿಂಗಲ್ಲಿ ಹೊಲ್ದು ಕೊಟ್ಟಿರ್ತಾರೋ ಅದೇ ಫಿಟ್ಟಿಂಗ್ ಹಾಕ್ಕೊಂಡು ಖುಷಿಯಾಗಿರು. ಇದು ಒಂದು ಪ್ರೊಸೆಸ್ ಇತ್ತು. ಈ ಪ್ರೊಸೆಸ್ಸು ಒಂದು ದೊಡ್ಡ ಗ್ಯಾಪ್ ಆಗಿ ಇಂಡಿಯನ್ ಮಾರ್ಕೆಟಲ್ಲಿ ಅವೈಲೇಬಲ್ ಇತ್ತು. ಆದರೆ ಈ ಗ್ಯಾಪ್‌ನ ಸಾಲ್ವ್ ಮಾಡಲಿಕ್ಕೆ ಯಾವುದೇ ಒಂದು ಬ್ರ್ಯಾಂಡ್ ಇಂಡಿಯಾದಲ್ಲಿ ಇರಲಿಲ್ಲ. ಒಂದು ಇಂಡಿಯಾದಲ್ಲಿ ವುಮೆನ್ ಎಥ್ನಿಕ್ ಬ್ರ್ಯಾಂಡ್ ಅಂತ ಎಕ್ಸಿಸ್ಟಿಂಗಲ್ಲಿ ಇರಲಿಲ್ಲ. ಸಾಕಷ್ಟು ಬೊಟಿಕ್‌ಗಳಿದ್ವು ಈ ಒಂದು ಪ್ರಾಬ್ಲಮ್‌ನ ಸಾಲ್ವ್ ಮಾಡೋಕ್ಕೆ. ಬಟ್ ಅಟ್ ಸ್ಕೇಲಲ್ಲಿ ಯಾರೂ ಮಾಡ್ತಿರಲಿಲ್ಲ. ಇದೇ ಟೈಮಲ್ಲಿ ಸಿದ್ಧಾರ್ಥ್ ಬಿಂದ್ರಾ ಅವರು ಬೀಬಾ ಜಾಯ್ನ್ ಆಗ್ತಾರೆ. ಬೇಸಿಕಲಿ ಮೀನಾ ಬಿಂದ್ರಾ ಅವರ ಮಗ. ಅದೇ ಟೈಮಲ್ಲಿ ಇಂಡಿಯಾದಲ್ಲಿ ರೀಟೇಲ್ ಬೂಮ್ ಆಗ್ತಿರುತ್ತೆ. ಶಾಪರ್ ಸ್ಟಾಪ್ ಓಪನ್ ಆಗಿರುತ್ತೆ, ಪ್ಯಾಂಥಲೂನ್ ಓಪನ್ ಆಗಿರುತ್ತೆ, ಸಾಕಷ್ಟು ಮಾಲ್ಸ್‌ಗಳು ಓಪನ್ ಆಗ್ತಾ ಇರುತ್ತೆ. ಜೊತೆಗೆ ಇಂಡಿಯನ್ ವುಮೆನ್ ಕಾರ್ಪೊರೇಟ್ ಜಾಬ್ಸ್ ಕಡೆಗೆ ಹೊರಟಿರ್ತಾರೆ. ಸಾಕಷ್ಟು ಜನ ಕಾರ್ಪೊರೇಟ್ ಜಾಬ್‌ನ ಸೇರ್ಕೊತಾ ಇರ್ತಾರೆ. ಒಂದ್ಸತಿ ನೀವು ಕಾರ್ಪೊರೇಟ್ ಜಾಬ್ ಸೇರ್ಕೊಂಡ್ಮೇಲೆ ಈ ಒಂದು ಲೆಂಥಿ ಪ್ರೊಸೆಸ್‌ನ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಗ್ಯಾಪು ಸಿದ್ಧಾರ್ಥ್ ಬಿಂದ್ರಾ ಅವ್ರಿಗೆ ಕ್ಲಿಯರಾಗಿ ಕಂಡುಬರುತ್ತೆ. ಸೊ ಬೀಬಾನ ಇವರು 2002ಅಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಾಗಿ ಕನ್ವರ್ಟ್ ಮಾಡ್ತಾರೆ. ಬೀಬಾನ ಲಾಂಚ್ ಮಾಡ್ತಾರೆ ಇಂಡಿಯನ್ ಎಥ್ನಿಕ್ ವೇರ್ ಬ್ರ್ಯಾಂಡ್ ಆಗಿ. ಬೇಸಿಕಲಿ ಸಾಲ್ವಿಂಗ್ 3 ಮೇಜರ್ ಪ್ರಾಬ್ಲಮ್. ಒಂದು ಫಿಟ್ಟಿಂಗು, ಎರಡನೇದು ಕ್ವಾಲಿಟಿ, ಮೂರನೇದು ಡಿಸೈನು. ಇದನ್ನು ಸಾಲ್ವ್ ಮಾಡಿ ಇಂಡಿಯನ್ ಅರ್ಬನ್ ವುಮೆನ್ಗೆ ರೆಡಿಮೇಡ್ ಎಥ್ನಿಕ್ ವೇರ್‌ನ ಸೇಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅವರ ಮೊದಲನೇ ಸ್ಟೋರ್ 2004ಅಲ್ಲಿ ಬಾಂಬೆಲಿ ಓಪನ್ ಆಗುತ್ತೆ. ಬೀಬಾನ ಸ್ಕೇಲ್ ಮಾಡಲಿಕ್ಕೆ ಅಂತ ಇವರು ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್‌ಗಳ ಜೊತೆ ಟೈ ಅಪ್ ಮಾಡ್ಕೊತಾರೆ. ಪ್ಯಾಂಥಲೂನ್ ಹಾಗೂ ಶಾಪರ್ ಸ್ಟಾಪ್ ಅಂತ ಒಂದು ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್‌ಗಳ ಜೊತೆ. ಇದರಲ್ಲಿ ಇವರು ಹೋಗಿ ಶಾಪಿಂಗ್ ಶಾಪ್ ಸ್ಟೋರ್ಸ್‌ಗಳನ್ನ ತೆಗಿತಾ ಇರ್ತಾರೆ. ಇದ್ರ ಮುಖಾಂತರ ಬೀಬಾದ ಸ್ಕೇಲಿಂಗ್ ಶುರು ಆಗುತ್ತೆ. ಇದ್ರ ಜೊತೆಗೆ ಇವರಿಗೆ ಸಾಕಷ್ಟು ಚಾಲೆಂಜಸ್‌ಗಳು ಎದುರಾಗುತ್ತೆ. ಇದರಲ್ಲಿ ನಾನು 4 ಇಂಪಾರ್ಟೆಂಟ್ ಚಾಲೆಂಜಸ್ ಬಗ್ಗೆ ಮಾತಾಡ್ತೀನಿ. ಮೊದಲನೇ ಚಾಲೆಂಜು ಆರ್ಗನೈಸ್ಡ್ ರಿಟೇಲರ್ ಕ್ಯಾಲೆಂಡರ್ ಆ್ಯಂಡ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಇವರ ಮೊದಲನೇ ಚಾಲೆಂಜ್ ಆಗಿ ಫೇಸ್ ಆಗುತ್ತೆ.
ಆರ್ಗನೈಸ್ಡ್ ರಿಟೇಲರ್ಸ್ಗಳು ಏನು ಕೇಳ್ತಾರೆ ಅಂತಂದರೆ 6 ತಿಂಗಳು ಮುಂಚೆನೇ ತಮ್ಮ ಕಲೆಕ್ಷನ್ನ ಕ್ಲೋಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಕಳಿಸಿ ಸೀಸನ್ ಶುರು ಆಗೋದಕ್ಕಿಂತ ಮುಂಚೆ ಅವರಿಗೆ ಇನ್ವೆಂಟ್ರಿನ ಇನ್ವರ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ಇದು ಒಂದು ದೊಡ್ಡ ತಲೆನೋವು. ಯಾಕಂತಂದರೆ 6 ತಿಂಗಳು ಮುಂಚೆನೇ ನೀವು ಇನ್ವೆಂಟ್ರಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ನಿಮ್ಮ ಕಲೆಕ್ಷನ್ಸ್ನ ಕ್ಲೋಸ್ ಮಾಡಬೇಕಾಗತ್ತೆ. ಇಲ್ಲೇನಾದ್ರು ತಪ್ಪಾದರೆ ಇನ್ವೆಂಟ್ರಿ ಪ್ಲ್ಯಾನಿಂಗ್, ಎಂಟೈರ್ ಇನ್ವೆಂಟ್ರಿ ಪ್ಲ್ಯಾನಿಂಗ್ ವಿಲ್ ಗೋ ಫಾರ್ ಅ ಟಾಸ್. ಸೊ ಇದು ಇವರ ಮೊದಲನೇ ಚಾಲೆಂಜ್ ಆಗಿ ಎದುರಾಗುತ್ತೆ. ಎರಡನೇ ಚಾಲೆಂಜ್ ಆಗಿ ಲಾಜಿಸ್ಟಿಕ್ ಸಿಸ್ಟಮ್ನ ಬಿಲ್ಡ್ ಮಾಡೋದು. ಯಾಕಂತಂದರೆ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್ ಕಂಪ್ನಿಗಳ ವೇರ್ ಹೌಸಸ್ಗಳು ಮಲ್ಟಿಪಲ್ ಸಿಟೀಸಲ್ಲಿರುತ್ತೆ. ಅದಕ್ಕೆ ಇವರು ತಮ್ಮ ಮ್ಯಾನುಫ್ಯಾಕ್ಚರಿಂದ ಅಲ್ಲಿಗೆ ಡೆಲಿವರಿ ಕೊಡಿಸ್ಬೇಕು. ಇದನ್ನು ಯಾವತ್ತೂ ಇವ್ರು ಮಾಡೇ ಇರೋದಿಲ್ಲ. ಈ ಒಂದು ಈಕೋ ಸಿಸ್ಟಮ್ನ ಬಿಲ್ಡ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ರನ್ ಮಾಡಬೇಕಾಗಿರುತ್ತೆ. ಸೊ ಇದು ಇವರ ಎರಡನೇ ಚಾಲೆಂಜ್ ಆಗಿ ಫೇಸ್ ಆಗುತ್ತೆ. ಮೂರನೇ ಚಾಲೆಂಜ್ ಆಗಿ ಇಂಟರ್ನಲ್ ಫ್ಯಾಮಿಲಿ ರಿಫ್ಟ್ ಎದುರಾಗುತ್ತೆ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಒಂಚೂರು ಹಿಂದೆ ಹೋಗಬೇಕಾಗತ್ತೆ. ಮೀನಾ ಬಿಂದರ್ ಅವರ ದೊಡ್ಡ ಮಗ ಸಂಜಯ್ ಬಿಂದರ್ ಅವರು 1994 ಬೀಬಾ ಜಾಯ್ನ್ ಆಗಿರ್ತಾರೆ. ಇವರು ಜಾಯ್ನ್ ಆದ ನಂತರ ಎಂಟೈರ್ ಬ್ಯಾಕ್ ಎಂಡ್ ಆಪರೇಷನ್ನ ರಿವ್ಯಾಮ್ ಮಾಡಿ ರೀಸ್ಟ್ರಕ್ಚರ್ ಮಾಡಿ ಒಂದು ಶೇಪಿಗೆ ತಂದಿರ್ತಾರೆ. 1997 ಸಿದ್ಧಾರ್ಥ್ ಬಿಂದ್ರಾ ಅವರು ಜಾಯ್ನ್ ಆಗಿರ್ತಾರೆ. ಇವರು ಎಂಟೈರ್ ಫ್ರಂಟ್ ಎಂಡ್ ಆಪರೇಷನ್ಸ್ನ ಮ್ಯಾನೇಜ್ ಮಾಡಿರ್ತಾರೆ. ಬೀಟ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಟೈಅಪ್ಸ್ ಇದೆಲ್ಲ ಸಿದ್ಧಾರ್ಥ್ ಬಿಂದ್ರಾ ಅವರು ಮ್ಯಾನೇಜ್ ಮಾಡಿರ್ತಾರೆ. ಸೊ ಅಣ್ಣ ತಮ್ಮದಿರಿಗೆ ಬೀಬಾನ ಯಾವ ರೀತಿ ಸ್ಕೇಲ್ ಮಾಡೋದು ಅನ್ನೋ ವಿಷಯಕ್ಕೆ ರಿಫ್ಟ್ ಕ್ರಿಯೇಟ್ ಆಗಿ ಸಂಜಯ್ ಬಿಂದ್ರಾ ಅವರು ಎಕ್ಸಿಟ್ ಆಗಲಿಕ್ಕೆ ಡಿಸೈಡ್ ಮಾಡಿರ್ತಾರೆ. ಆವಾಗ ಸಿದ್ಧಾರ್ಥ್ ಬಿಂದ್ರಾ ಅವರು ಅವರಿಗೆ 50 ಕೋಟಿ ರೂಪಾಯಿ ಎಕ್ಸಿಟ್ ಕೊಟ್ಟು ಕಳಿಸಿರ್ತಾರೆ. ಇದು ಇವರ ಮೂರನೇ ಚಾಲೆಂಜ್ ಆಗಿ ಎದುರಾಗಿರುತ್ತೆ. ನಾಲ್ಕನೇ ಚಾಲೆಂಜ್ ಆಗಿ ಇವ್ರಿಗೆ ಎದುರಾಗೋದು ವರ್ಕಿಂಗ್ ಕ್ಯಾಪಿಟಲ್. ಇವ್ರು ಸ್ಕೇಲಿಂಗ್ ಅಂತೂ ಮಾಡ್ತಾ ಇದ್ದಾರೆ. ಸ್ಕೇಲಿಂಗ್ ಮಾಡಬೇಕು ಅಂತಂದರೆ ಫಂಡ್ ಬೇಕೇ ಬೇಕು. ಈ ಫಂಡ್ನ ಯಾವ ರೀತಿ ಅರೇಂಜ್ ಮಾಡೋದು, ಎಲ್ಲಿಂದ ಅರೇಂಜ್ ಮಾಡೋದು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿ ಇವ್ರಿಗೆ ಎದುರಾಗಿರುತ್ತೆ. ಇದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಯಾವ್ಯಾವ ಡಿಸಿಷನ್ಗಳನ್ನ ತೊಗೊಂಡು ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇ ಡಿಸಿಷನ್ನು, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ ಮಾಡಲಿಕ್ಕೆ ಇವರು ಮುಂಚೆಯಿಂದನೇ ಮ್ಯಾನುಫ್ಯಾಕ್ಚರಿಂಗ್ನ ಕಂಪ್ಲೀಟಾಗಿ ಔಟ್ಸೋರ್ಸ್ ಮಾಡಿರ್ತಾರೆ. ಡಿಸೈನ್ ಮೇಲೆ ಇವರ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ನ ಥರ್ಡ್ ಪಾರ್ಟಿಗೆ ಔಟ್ಸೋರ್ಸ್ ಮಾಡಿರ್ತಾರೆ. ಎರಡನೇ ಡಿಸಿಷನ್ನು, ಬ್ರ್ಯಾಂಡ್ನ ಸ್ಕೇಲ್ ಮಾಡಲಿಕ್ಕೆ, ವರ್ಕಿಂಗ್ ಕ್ಯಾಪಿಟಲ್ನ ಮ್ಯಾನೇಜ್ ಮಾಡಲಿಕ್ಕೆ, ಫಂಡ್ ರೇಸ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾರೆ. ಇದರಲ್ಲಿ ಕಿಶೋರ್ ಬಿಯಾನಿ ಅವರು ಮೊದಲನೇ ಇನ್ವೆಸ್ಟರ್ ಆಗಿ ಬರ್ತಾರೆ. 12 ಕೋಟಿ ಕೊಟ್ಟು 6.8% ಸ್ಟೇಕ್ ತೊಗೊಂಡಿರ್ತಾರೆ. 2011 ಮತ್ತೊಮ್ಮೆ ಕಿಶೋರ್ ಬಿಯಾನಿ ಅವರು 25% ಸ್ಟೇಕ್ ತೊಗೊಂಡು 50 crores ಫಂಡಿಂಗ್ ಕೊಟ್ಟಿರ್ತಾರೆ. ಮೇ ಬಿ ಈ 50 crores ಸಂಜಯ್ ಅವರ ಎಕ್ಸಿಟ್ಗೆ ಸಿದ್ಧಾರ್ಥ್ ಅವರು ಬಳಸ್ಕೊಂಡಿರ್ತಾರೆ. 2013 ಗ್ಲೋಬಲ್ ಇನ್ವೆಸ್ಟರ್ಸ್ಗಳು ಬಂದು 300 ಕೋಟಿ ಫಂಡಿಂಗ್ ಮಾಡಿ ಅಟ್ ಅ ವ್ಯಾಲ್ಯೂಯೇಷನ್ ಆಫ್ 1200 crores 30% ಸ್ಟೇಕ್ ತೊಗೊಂಡಿರ್ತಾರೆ. ಇದರಲ್ಲಿ ಕಿಶೋರ್ ಬಿಯಾನಿ ಅವರು ಎಕ್ಸಿಟ್ ಆಗಿರ್ತಾರೆ. ಇದರಿಂದ ಬೀಬಾ ಅವರ ವರ್ಕಿಂಗ್ ಕ್ಯಾಪಿಟಲ್ ಹಾಗೂ ಬೇಕಾಗಿದ್ದ ಫಂಡಿಂಗ್ ರಿಕ್ವೈರ್ಮೆಂಟ್ಸ್ ಮ್ಯಾನೇಜ್ ಆಗಿರುತ್ತೆ. ಮೂರನೇ ಡಿಸಿಷನ್, 2014 ಸಿದ್ಧಾರ್ಥ್ ಅವರು ಇನ್ನೊಂದು ಹೊಸ ಎತ್ನಿಕ್ ವೇರ್ ಬ್ರ್ಯಾಂಡ್ನ ಲಾಂಚ್ ಮಾಡಿರ್ತಾರೆ. ಅದರ ಹೆಸರು ರಂಗ್ರಿತಿ. ಇದನ್ನು ಲಾಂಚ್ ಮಾಡೋ ಕಾರಣ ಏನಪ್ಪ ಅಂತಂದರೆ ಬೀಬಾ ಒಂದು ಪ್ರೀಮಿಯಂ ಎತ್ನಿಕ್ ವೇರ್ ಬ್ರ್ಯಾಂಡ್ ಆಗಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಇದನ್ನು ಎಲ್ಲ ಮಾರ್ಕೆಟಲ್ಲೂ ಲಾಂಚ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಬೀಬಾನ ನಾವು ಲಾಂಚ್ ಮಾಡಲಿಕ್ಕೆ ಆಗಲ್ವೋ ಅಲ್ಲಿ ರಂಗ್ರಿತಿನ ಲಾಂಚ್ ಮಾಡ್ಬೋದು ಅನ್ನೋ ಒಂದು ಐಡಿಯಾದಿಂದ ಈ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿರ್ತಾರೆ. ಅದೇ ವರ್ಷ ಕಿಡ್ಸ್ ವೇರ್ ಕ್ಯಾಟಗರಿಗೂ ಇವರು ಎಂಟ್ರಿ ಕೊಡ್ತಾರೆ ಥ್ರೂ ಬೀಬಾ ಆ್ಯಸ್ ಅ ಬ್ರ್ಯಾಂಡ್. ಇದು ಇವರ ಮೂರನೇ ಡಿಸಿಷನ್ ಆಗಿರುತ್ತೆ. ನಾಲ್ಕನೇ ಡಿಸಿಷನ್ನು, 2022 ಮ್ಯಾನುಫ್ಯಾಕ್ಚರಿಂಗ್ನ ಔಟ್ಸೋರ್ಸ್ ಮಾಡಿದವರು 2022 ಅವ್ರದ್ದೇ ಆದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. 65 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ಆಲ್ಮೋಸ್ಟ್ 18,90,000 ಪೀಸ್ಗಳನ್ನ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಒಂದು ಕೇಪಬಿಲಿಟಿನ ಬೆಳೆಸ್ಕೊಂಡಿದ್ದಾರೆ. ಇದು ಆಲ್ಮೋಸ್ಟ್ 50-60% ಅವ್ರಿಗೆ ಇಯರ್ಲಿ ಬೇಕಾಗಿರೋ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡುತ್ತೆ. ಇದು ಇವರ ನಾಲ್ಕನೇ ಡಿಸಿಷನ್ ಆಗಿರುತ್ತೆ. ಐದನೇ ಡಿಸಿಷನ್ನು, ದಿಸ್ ಈಸ್ ಒನ್ ಆಫ್ ದಿ ವರ್ಸ್ಟ್ ಡಿಸಿಷನ್ ಅಂತ ಹೇಳ್ಬೋದು. ಯಾಕಂತಂದರೆ ಸಿದ್ಧಾರ್ಥ್ ಅವರು 2024 ಫೆಸ್ಟಿವ್ ಟೈಮಲ್ಲಿ ತಮ್ಮ ಕಂಪ್ನಿಯ ERP ಸಿಸ್ಟಮ್, ಅಂದರೆ ಬೇಸಿಕಲಿ ನಿಮ್ಮ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಇನ್ವಾಯ್ಸ್ ಮ್ಯಾನೇಜ್ಮೆಂಟ್, ಇನ್ವರ್ಡಿಂಗ್ ಮ್ಯಾನೇಜ್ಮೆಂಟ್, ಏನೇನು ಕಂಪ್ನಿ ಸಿಸ್ಟಮ್ ರನ್ ಆಗುತ್ತೋ ಆ ಒಂದು ಸಿಸ್ಟಮ್ನ, ಆ ಒಂದು ಸಾಫ್ಟ್ವೇರ್ನ ಇವರು ಚೇಂಜ್ ಮಾಡ್ತಾರೆ ಟು SAPಗೆ. ಈ ಒಂದು ಮೈಗ್ರೇಷನಲ್ಲಿ ಎಂಟೈರ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ ಡ್ಯೂರಿಂಗ್ ಫೆಸ್ಟಿವ್ ಟೈಮ್. ಇದರಿಂದ 95.5 ಕೋಟಿ ಲಾಸ್ನ ಅನುಭವಿಸ್ತಾರೆ 2024 ಫಿನಾನ್ಷಿಯಲ್ ಇಯರಲ್ಲಿ. ಇದನ್ನು ಡೀಟೇಲಾಗಿ ನೋಡೋಣ ಮುಂದೆ. ಇವರು ತೊಗೊಂಡಂಥ ಡಿಸಿಷನ್ಗಳು ಇವರ ಬಿಸ್ನೆಸ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ ಅಂತ ನೋಡೋಣ ಬನ್ನಿ. ನನಗೆ 2020 ಇವರ ರೆವಿನ್ಯೂ ಹಾಗೂ ಪ್ರಾಫಿಟ್ ನಂಬರ್ ಸಿಕ್ಕಿದೆ. ಅದನ್ನು ಈ ಟೇಬಲ್ ಮುಖಾಂತರ ನಿಮ್ಗಳ ಹತ್ರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಟೇಬಲ್ನ ನೋಡಿ. ಫಿನಾನ್ಷಿಯಲ್ ಇಯರ್ 2020 757 crores ರೆವಿನ್ಯೂ ಮಾಡಿದ್ದಾರೆ.
89 crores ಪ್ರಾಫಿಟ್ ಮಾಡಿದ್ದಾರೆ. 2021ಅಲ್ಲಿ 525 crores ರೆವೆನ್ಯೂ ಮಾಡಿದ್ದಾರೆ. 118 crores ಲಾಸಲ್ಲಿರ್ತಾರೆ, ಆಲ್ ಬಿಕಾಸ್ ಆಫ್ ಕೋವಿಡ್. 2022 ಅಲ್ಲಿ 663 crores ರೆವೆನ್ಯೂ ಮಾಡಿದ್ದಾರೆ. 12.28 crores ಪ್ರಾಫಿಟ್ ಮಾಡಿದ್ದಾರೆ. ಕೋವಿಡ್ ರಿಕವರಿ ಅಂತಲೇ ಹೇಳ್ಬೋದು. 2023ಅಲ್ಲಿ 874 crores ರೆವೆನ್ಯೂ ಮಾಡಿದ್ದಾರೆ. 53 crores ಪ್ರಾಫಿಟ್ ಮಾಡಿದ್ದಾರೆ. 874 crores ಇವರ ಹೈಯೆಸ್ಟ್ ರೆವೆನ್ಯೂ ಇಲ್ಲಿವರೆಗೂ. 2024ಅಲ್ಲಿ 758 crores ರೆವೆನ್ಯೂ ಮಾಡಿದ್ದಾರೆ. 95.50 crores ಲಾಸಲ್ಲಿರ್ತಾರೆ, ಆಲ್ ಬಿಕಾಸ್ ಆಫ್ ದಟ್ ವರ್ಸ್ಟ್ ಡಿಸಿಷನ್ SAP ಇಂಪ್ಲಿಮೆಂಟೇಷನ್ ಡ್ಯೂರಿಂಗ್ ಫೆಸ್ಟಿವ್ ಸೀಸನಲ್ಲಿ. 2025ಅಲ್ಲಿ 798 crores ರೆವೆನ್ಯೂ ಮಾಡಿದ್ದಾರೆ. 56.8 crores ಲಾಸಲ್ಲಿರ್ತಾರೆ. 2026ಅಲ್ಲಿ 730 crores ರೆವೆನ್ಯೂ ಮಾಡಿದ್ದಾರೆ. ಇದರ ಪ್ರಾಫಿಟ್ ಲಾಸ್ ಡೀಟೇಲ್ ನನಗೆ ಇನ್ನೂ ಸಿಕ್ಕಿಲ್ಲ. 443 ಎಕ್ಸ್ಕ್ಲೂಸಿವ್ ಸ್ಟೋರ್ಸ್ ಇದೆ ಇವ್ರ ಹತ್ರ. 700+ ಮಲ್ಟಿ ಬ್ರ್ಯಾಂಡ್ ಔಟ್ಲೆಟ್ಸ್ ಇದೆ. D2C ದೇ ಆರ್ ಸೆಲ್ಲಿಂಗ್ ಥ್ರೂ ದೇರ್ ವೆಬ್ಸೈಟ್ ಆ್ಯಸ್ ವೆಲ್. ಇದು ಇಲ್ಲಿವರೆಗಿನ ಅವರ ಒಂದು ಪರ್ಫಾರ್ಮೆನ್ಸ್ ರಿಪೋರ್ಟ್ ಅಂತ ನಾವು ನೋಡ್ಬೋದು. ಸಿದ್ಧಾರ್ಥ್ ಅವ್ರು ತೊಗೊಂಡಂಥ ಒಂದು ಬ್ಯಾಡ್ ಡಿಸಿಷನ್ ಕಂಪ್ನಿ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀರಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇವರು SAP ಇಂಪ್ಲಿಮೆಂಟೇಷನ್ನ ಫೆಸ್ಟಿವ್ ಕ್ವಾರ್ಟರಲ್ಲಿ ಇಟ್ಕೊಂಡೇ ಇರಲ್ಲ, ಮುಂಚೆನೇ ಆಗಬೇಕಾಗಿರುತ್ತೆ. ಆದರೆ ಹಲವಾರು ಕಾರಣಗಳಿಂದ ಡೆಡ್ಲೈನ್ ಮಿಸ್ ಆಗಿ ಫೆಸ್ಟಿವ್ ಕ್ವಾರ್ಟರ್ಗೆ ಬಂದು ತಗೊಳ್ಕೊಳ್ಳುತ್ತೆ. ಇದನ್ನು ಸಿದ್ಧಾರ್ಥ್ ಅವರು ತಡಿಬೋದಾಗಿತ್ತು, ಬಟ್ ಯಾವ ಕಾರಣಕ್ಕೆ ತಡಿಲಿಲ್ಲ ನನಗೆ ಗೊತ್ತಿಲ್ಲ. ಇವರು ಬರೀ ಇಂಪ್ಲಿಮೆಂಟೇಷನ್ ಮಾಡೋದಲ್ಲದೆ ಬಿಗ್ ಬ್ಯಾಂಗ್ ಲೈವ್ಗೆ ಹೋಗ್ತಾರೆ. ರಿಟೇಲಲ್ಲಿ ಬಿಗ್ ಬ್ಯಾಂಗ್ ಲೈವ್ ಅಂತಂದರೆ ಹಳೆ ಸಿಸ್ಟಮ್ನ ಆಫ್ ಮಾಡೋದು, ಹೊಸ ಸಿಸ್ಟಮ್ನ ಆನ್ ಮಾಡೋದು ಸೈಮಲ್ಟೇನಿಯಸ್ಲಿ. ಇದರಿಂದ ಡೇಟಾ ಇಂಟಿಗ್ರೇಷನ್ ಆಗಲ್ಲ, ಎಂಟೈರ್ ಡೇಟಾ ಆಗಿರೋಗುತ್ತೆ. ಅದನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಭಾಳನೇ ಟೈಮ್ ಆಗಿಬಿಡುತ್ತೆ. ಆ ಒಂದು ಟೈಮಲ್ಲಿ ಎಂಟೈರ್ ಫೆಸ್ಟಿವ್ ಕಳೆದೋಗುತ್ತೆ. ಇದರಿಂದ ಬೇಸಿಕ್ಲಿ ಏನಾಗಿರುತ್ತಪ್ಪ ಇವರಿಗೆ ಅಂತಂದರೆ, ಯಾವ ಸ್ಟೋರಲ್ಲಿ ಏನು ಇನ್ವೆಂಟ್ರಿ ಮೂವ್ ಆಗ್ತಾಯಿದೆ, ಯಾವ ಸ್ಟೋರಲ್ಲಿ ಯಾವ ಡಿಸೈನ್ ಮೂವ್ ಆಗ್ತಾಯಿದೆ, ಯಾವ ಸ್ಟೋರ್ಗೆ ಏನು ರಿಪ್ಲೆನಿಶ್ಮೆಂಟ್ ಮಾಡಬೇಕು, ಇದರದ್ದು ವಿಸಿಬಿಲಿಟಿನೇ ಇವ್ರಿಗೆ ಇರೋದಿಲ್ಲ. ಹಾಗಾಗಿ ಇವರಿಗೆ 95 ಕೋಟಿ ಲಾಸ್ ಆಗುತ್ತೆ. ಇಷ್ಟೇ ಅಲ್ಲ, ಇದರಿಂದ 465 ಕೋಟಿ ಅನ್ಸೋಲ್ಡ್ ಇನ್ವೆಂಟ್ರಿ ಇವ್ರ ಹತ್ರ ಉಳ್ಕೊಳ್ಳುತ್ತೆ. ಅದನ್ನು ಸೇಲ್ ಮಾಡಲಿಕ್ಕೆ ಡಿಸ್ಕೌಂಟ್ ಕೊಡ್ತಾರೆ, ಭಾಳ ಪರದಾಡ್ತಾರೆ, ಆದರೂ ಕೂಡ 365 ಕೋಟಿ ಇನ್ವೆಂಟ್ರಿ ಉಳ್ಕೊಂಡ್ಬಿಡುತ್ತೆ. ಇದೇ ಕಾರಣದಾಗಿ ಫಿನಾನ್ಷಿಯಲ್ ಇಯರ್ 25ಲೂ ಕೂಡ ಇವರು ಲಾಸ್ ಅನುಭವಿಸಿದ್ದಾರೆ. 26ಅಲ್ಲಿ ಏನಾಗಿದೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಅದನ್ನು ನಾವು ಕಾಯ್ದು ನೋಡಬೇಕು. ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿಯಿಂದ ನಮ್ಮಗಳಿಗೆ ಕಲಿಲಿಕ್ಕೆ ಏನು ಸಿಗುತ್ತೆ? ನನ್ನ ಪ್ರಕಾರ 4 ಕೀ ಟೇಕ್ ಅವೇಸ್ ಇದೆ. ಮೊದಲನೇ ಕೀ ಟೇಕ್ ಅವೇ, ಬಿಸ್ನೆಸ್ಸಲ್ಲಿ ಗ್ರೋತ್ ಸ್ಲೋ ಆಗಿದ್ರೂ ಪರವಾಗಿಲ್ಲ, ಪ್ರಾಫಿಟಬಿಲಿಟಿ ಇರಬೇಕು, ಡೀಟೇಲಿಂಗ್ ಇರಬೇಕು. ಡೀಟೇಲಿಂಗ್ ಇದ್ದರೆ ಗ್ರೋತು ಬರುತ್ತೆ, ಪ್ರಾಫಿಟಬಿಲಿಟಿನೂ ಬರುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇ ಕೀ ಟೇಕ್ ಅವೇ, ಎಷ್ಟೇ ಜನ ಫೌಂಡರ್ಸ್ ಇರಲಿ, ಬಟ್ ರೋಲ್ ಕ್ಲಾರಿಟಿ ಎಲ್ಲರಿಗೂ ಇರಬೇಕು. ಆ ರೋಲ್ ಕ್ಲಾರಿಟಿ ಇಲ್ಲದೆ ಹೋದರೆ ಬಿಸ್ನೆಸ್ ರನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸಂಜಯ್ ಅವರು ಬ್ಯಾಕ್ ಎಂಡ್ ಮ್ಯಾನೇಜ್ ಮಾಡ್ತಿದ್ರು, ಸಿದ್ಧಾರ್ಥ್ ಅವರು ಫ್ರಂಟ್ ಎಂಡ್ ಮ್ಯಾನೇಜ್ ಮಾಡ್ತಿದ್ರು, ಅವರ ತಾಯಿ ಡಿಸೈನ್ ಮ್ಯಾನೇಜ್ ಮಾಡ್ತಿದ್ರು. ಈ ಒಂದು ಕ್ಲಾರಿಟಿಯಿಂದ ಬೀಬಾ ಇಲ್ಲಿವರೆಗೂ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಮೂರನೇ ಕೀ ಟೇಕ್ ಅವೇ, ಬಿಸ್ನೆಸ್ಸಲ್ಲಿ ಫಿನಾನ್ಷಿಯಲ್ ಸ್ಟ್ರಕ್ಚರ್ ಇರೋದು ಭಾಳನೇ ಇಂಪಾರ್ಟೆಂಟು. ಇದು ಇಲ್ಲದೆ ಹೋಗಿದ್ದಿದ್ರೆ ಸಂಜಯ್ ಅವರು ಬಿಸ್ನೆಸ್ನ ಎಕ್ಸಿಟ್ ಆಗೋಕ್ಕಾಗ್ತಿರ್ಲಿಲ್ಲ. ಅಣ್ಣ ತಮ್ಮದರಿಗೆ ರಿಫ್ಟ್ ಜಾಸ್ತಿ ಆಗಿ ಮೇ ಬಿ ಕಂಪ್ನಿನೇ ಮುಚ್ಚೋಗ್ದಿತ್ತೇನೋ. ಸೊ ಫಿನಾನ್ಷಿಯಲ್ ಸ್ಟ್ರಕ್ಚರ್ ಇಟ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟ್. ಬೀಟ್ ಫ್ರೆಂಡ್ಸ್, ಬೀಟ್ ಫ್ಯಾಮಿಲಿ, ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ನಾಲ್ಕನೇ ಕೀ ಟೇಕ್ ಅವೇ, ಇನ್ವೆಂಟ್ರಿ ಇಸ್ ಕೀ ಫಾರ್ ಎನಿ ಬಿಸ್ನೆಸ್. ಕಮ್ಮಿ ಇರಲಿ ಜಾಸ್ತಿ ಇರಲಿ, ಅದನ್ನು ನಾವು ಮ್ಯಾನೇಜ್ ಮಾಡೋದು, ಗಮನ ಇಟ್ಟು ಮ್ಯಾನೇಜ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ಅದರಿಂದ ಲಾಸಸ್ ಗ್ಯಾರಂಟಿ. ಬೀಬಾದಲ್ಲೂ ಇದೇ ಆಗಿರೋದು. ಸೊ ಇದರಿಂದ ನಾವು ಇನ್ವೆಂಟ್ರಿ ಮ್ಯಾನೇಜ್ ಮಾಡೋದ್ರ ಕಡೆ ಭಾಳನೇ ಗಮನ ವಹಿಸಬೇಕಾಗತ್ತೆ. ಸೊ ಈ ಒಂದು 4 ಕೀ ಟೇಕ್ ಅವೇಸ್ಗಳು ಈ ಒಂದು ಕೇಸ್ ಸ್ಟಡಿಯಿಂದ ನಮಗೆ ಕಲೀಲಿಕ್ಕೆ ಸಿಗುತ್ತೆ. ಇದಲ್ಲದೆ ನಿಮಗೆ ಬೇರೆ ಏನಾದರೂ ಕಲೀಲಿಕ್ಕೆ ಸಿಕ್ಕಿದರೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಬೀಬಾ ಜರ್ನಿಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಏನದು ಗೊತ್ತಾ? ಕಿಶೋರ್ ಬಿಯಾನಿಯವರು 2007ನಲ್ಲಿ 2011ನಲ್ಲಿ ಆಲ್ಮೋಸ್ಟ್ ಒಂದು 60 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಬೀಬಾಗೆ. ಅದರ ಎಕ್ಸಿಟ್ ಅವರಿಗೆ 2013ನಲ್ಲಿ 300 ಕೋಟಿ ಸಿಗುತ್ತೆ. ಸೂಪರ್ ಎಕ್ಸಿಟ್ ಅಲ್ಲ ಇದು? ಆದರೂ ಕೂಡ ಪಾಪ ಅವರ ಸ್ವಂತ ಬಿಸ್ನೆಸ್ಸಲ್ಲಿ ಅವ್ರಿಗೆ ಗೆಲ್ಲಲಿಕ್ಕಾಗಲ್ಲ. ಎಂಥ ಐರನಿ ಅಲ್ಲ? ನನಗಂತೂ ಇದನ್ನು ಕೇಳೇನೆ ಓದೇನೆ ಒಂಥರ ಬೇಜಾರಾಯಿತು. ಆ ಒಂದು ದೊಡ್ಡ ಎಕ್ಸಿಟ್, ಬಟ್ ಅವರ ಎಂಟೈರ್ ಕಂಪ್ನಿ ಕೊಲ್ಯಾಪ್ಸ್ ಆಗೋಗುತ್ತೆ. ಇದು ನನಗೆ ಸಖತ್ ಇಂಪಾರ್ಟೆಂಟ್ ಅನಿಸ್ತು, ಅದಕ್ಕೆ ಇದನ್ನು ನಿಮ್ಗಳ ಹತ್ರ ಶೇರ್ ಮಾಡಿದೆ. ಈ ಒಂದು ಕೇಸ್ ಸ್ಟಡಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ನ ಮೂಲಕ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ಭಾಳನೇ ಇಂಪಾರ್ಟೆಂಟ್. ನನ್ನ ಮುಂದಿನ ಕೇಸ್ ಸ್ಟಡಿ ಬಿಲ್ಡ್ ಮಾಡಲಿಕ್ಕೆ ಭಾಳ ಸಹಾಯ ಮಾಡುತ್ತೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಅದ್ರ ಬಗ್ಗೆ ನನಗೆ ಫೀಡ್ಬ್ಯಾಕ್ ಕೊಡಿ ದಯವಿಟ್ಟು. ಅದಲ್ಲದೆ ಈ ಒಂದು ಕೇಸ್ ಸ್ಟಡಿನ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.